ನಿಂದರ್ಸ್ ಸ್ಕೂಲ್ ಮಕ್ಕಳು ಇರ್ಲಿ ಅಣ್ಣ ತಪ್ಪು ಮಾಡಿರ ಹೋಗಿ ಹೋಗಿ ತೋರಿಸ್ತಾರೆ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಫಸ್ಟ್ ಡೇ ಸಿಟಿನಲ್ಲಿ ಡ್ರೈವ್ ಮಾಡ್ತಿರೋದು. ಅಮ್ಮವ್ರ ಆಶೀರ್ವಾದದಿಂದ ಮುಂದ್ಗಡೆ ಹೋಗ್ತಿದ್ದೀವಿ. ಕಳಶ ಮಾಡಿದ್ದಾರೆ ಇಲ್ಲಿ ನೋಡಿ. ಸ್ಟ್ರೀಟ್ ಲೈಟ್ಸ್ ಸಿಂಹ ಕೂತ್ಕೊಂಡತರ ಆ ಥರ ಇದೆಲ್ಲ ಒಂಥರ ತ್ರಿಶೂಲ. ಎಸ್, ನಮ್ಮ ಡೈಲಾಗಿಂದ ಸ್ಟಾರ್ಟ್ ಮಾಡ್ತಾ ಗಾಡಿ ಡ್ರೈವ್ ಮಾಡೋಣ. ಎಸ್, ಶ್ರೀಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ಬಡಿಸಿದ್ರೆ ಹಸು ಇರಬಾರ್ದು, ಗುಡಿಸಿದ್ರೆ ಕಸ ಇರಬಾರ್ದು, ಹೌದಲ್ವ? ಪ್ರೀತಿಯಲ್ಲಿ ಮೋಸ ಯಾವತ್ತೂ ಇರಬಾರ್ದು. ಈ ಒಂದೆರಡು ಲೈನಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಮುಂದುವರ್ಸೋಣ. ಓಕೆ, ಸಿಟಿ ತೋರಿಸ್ತೀವಿ. ಸಿಟಿ ಎಲ್ಲ ಹಿಂಗೆ ನೋಡಿ ಕಾಮೆಂಟ್ ಹಾಕಿ ಮೂಮೆಂಟ್. ಗಾಂಧೀಜಿಯವರು ಅವಾಗ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು. ಬಟ್ ಅವಾಗ ಹೇಳ್ಬಿಟ್ರು ಬ್ರೋ. ಇವಾಗಿನ ಜನ್ರೇಷನ್ಗೆ ಹೇಳ್ಬೇಕಾಗಿತ್ತು ಅದನ್ನೆಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋ ನೋಡಿ ನಮ್ಮ ಜನ ಹೆಂಗಿರ್ತಾರಂತ. ನೋಡಿ ಹೆಂಗ್ ಬರ್ತಾರೆ ನೋಡಿ, ಹೆಂಗಿದೆ ನೋಡಿ. ಹಂಗೆ ಲುಕ್ ನೋಡಿ, ಲುಕ್ ಇಲ್ಲಿ ಗುಡಿ ನೋಡಿ. ಮೂವ್ ಮಾಡಿ ಸ್ವಲ್ಪ ಸೆಕೆಂಡ್ ಗೇರ್ ಹಾಕೋ. ಫಾಸ್ಟ್ ಮೂವಿಂಗ್ ಇರಲಿ ಸ್ವಲ್ಪ. ಸಿಟಿಲಿ ಬಂದ್ಮೇಲೆ ಫಾಸ್ಟ್ ಮೂವಿಂಗ್ ಸ್ವಲ್ಪ ಮಾಡ್ಬೇಕು. ಬಳ್ಳಾರಿನ ಕಾಪಾಡ್ತಿರೋ ತಾಯಿ. ಬಳ್ಳಾರಿ ಇನ್ನೂ ಚೆನ್ನಾಗಾಗಕ್ಕೆ ಕಾರಣ, ಇಷ್ಟು ಮುಂದೆ ಬರಕ್ಕೆ ಕಾರಣ ಕೂಡ ಅದೇ. ಸಿಟಿ ನೋಡಿ ಹೆಂಗಿದೆ. ಸೋನಿ ಸೆಂಟ್ರು. ನನಗೆ ಗೊತ್ತಿಲ್ಲ ನಿಮ್ದು ಕಾನ್ಸೆಪ್ಟ್ ಏನಿದೆ ಅಂತೇಳಿ, ಬಳ್ಳಾರಿ ಅಂದ್ರೆ ಹೇಗಿರುತ್ತೆ ಏನಿದೆ ಅಂತಂದು. ಸೊ ಲೆಟ್ಸ್ ಸಿ. ನೋಡಿ ಹೆಂಗಿರ್ತಾರೆ ನೋಡಿ, ಹೆಂಗಿರ್ತಾರೆ. ಇವಾಗ ಎಷ್ಟು ಬಯಸ್ಕೊಂತೀವೋ ಬೈತೀವೋ, ಇನ್ಮೇಲೆ ನೋಡ್ತೀರಿ. ಕಾಮಿಡಿ ಅಂತೂ ಇದ್ದೇ ಇರುತ್ತೆ. KFC, ಪಿಜ್ಜಾ ಹಟ್ ಮೊದಲೆಲ್ಲ ಇದಿಲ್ಲ ಬ್ರೋ. ಇದೆಲ್ಲ ನಮ್ಗೆಲ್ಲ ಇಲ್ಲಿ ಬಳ್ಳಾರಿ ಜನಗಳು ಜಾಸ್ತಿ ಜನ ಸ್ಟ್ರೀಟ್ ಫುಡ್ ಇಷ್ಟಪಡ್ತಾರೆ. SP ಸರ್ಕಲ್. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಮೇನ್ ಸಿಟಿ ಅರ್ಬನ್ ನಲ್ಲಿ, ಸಿಟಿನಲ್ಲಿ 4 to 5 ಮೇನ್ ಸರ್ಕಲ್ಸ್ ಇದಾವೆ. ನಾವು ಒಂದೊಂದು ತೋರಿಸ್ತೀವಿ. ದಿಸ್ ಇಸ್ ಒನ್ ಆಫ್ ದಮ್. SP ಸರ್ಕಲ್ ಅಂತೀವಿ. ಸರ್ಕಲ್. ಕುಮಾರಸ್ವಾಮಿ ಗುಡಿ ಇದು. ಬಳ್ಳಾರಿಯಲ್ಲಿ ಇರೋದು ಇದು ಒಂದೇ. ಇದು ಕುಮಾರಸ್ವಾಮಿ ಟೆಂಪಲ್. ಸೊ ಇದೆಲ್ಲ ಫ್ಯಾನ್ಸಿ ರೋಡ್, ಅಂದ್ರೆ ಇನ್ಫೆಂಟ್ರಿ ರೋಡ್ ಆಕ್ಚುಲಿ. ಸೊ ಇಲ್ಲೆಲ್ಲ ಹೈ ಎಂಡ್ ಬ್ರಾಂಚ್, ಸ್ವಲ್ಪ ಒಂಥರ ಎಲ್ಲ ಕ್ರೋಮಾ, ಮ್ಯಾಕ್ಸ್ ಅಂತವು ಸಿಗ್ತವೆ. ಎಂಥವೆಲ್ಲ ಸಿಗುತ್ತೆ. ರಿಲಯನ್ಸ್ ಡಿಜಿಟಲ್ಸ್. ಸ್ವಲ್ಪ ಇದೆಲ್ಲ ಏನೋ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲ ಒಳ್ಳೊಳ್ಳೆ ಶೋರೂಮ್ಸ್. ಆಮೇಲೆ ಒಂದು ಲೈನಪ್ ಇದ್ದಂಗೆ. ವುಡ್ಲ್ಯಾಂಡ್, ಕ್ರಾಕ್ಸ್. ಇದು ಆಕ್ಚುಲಿ ಫ್ಲೈಓವರ್ ಆಗ್ತಾ ಇದೆ. ಯಾವಾಗಲೂ ಟ್ರಾಫಿಕ್ ಅಲ್ವಾ, ಫ್ಲೈಓವರ್ ಆಗ್ತಾ ಇದೆ. ಇದು ಡೇ 1 ಸಿಟಿನಲ್ಲಿ. ಸೊ ಹಂಗ್ ಡೇಸ್ ನಲ್ಲಿ ತಗೊಂಡ್ ಹೋಗೋಣ. ಏನೇನ್ ನೋಡಿದ್ವಿ ಇವತ್ತು? SP ಸರ್ಕಲ್ ತೋರಿಸಿದ್ವಿ, ದುರ್ಗಮ್ಮ ಗುಡಿ ಇನ್ನ ಕ್ಲಿಯರ್ ಆಗಿಲ್ಲ. ಬಟ್ ಅದು ನಮ್ಮ ಮೇಲ್ಗಡೆಯಿಂದ ಅಲ್ಲಿಂದ ತಾಯಿ ಆಶೀರ್ವಾದ ಪಡ್ಕೊಂಡು ಮುಂದೆ ಹೋಗಿದ್ವಿ. ಇದು ಬಂದ್ಬಿಟ್ಟು ಕೊಳಗಲ್ ರೋಡ್. ಇದು ಮೊದಲೆಲ್ಲ ಇಲ್ಲಿ ಏರ್ಪೋರ್ಟ್ ಮಾಡ್ಬೇಕಂತೇಳಿ ಫಿಕ್ಸ್ ಆಗಿದ್ರು. ಬಟ್ ಅದು ಏರ್ಪೋರ್ಟ್ ರೋಡು ಅಂತಾರೆ ಇವರು. ಮಾಮೆ, ಐ ಲವ್ ಯು ಮಾಮೆ. ಇದು ಅಮ್ಮಗೆ, ನನ್ನ ಮಮ್ಮಿಗೆ ಇದು. ಅವಳಿಗೆ ಆಕ್ಚುಲಿ ನಾನು ಬಂದ್ರೆ ಅವಳಿಗೆ ಒಂಥರ ಫೇಸಲ್ಲಿ ಆಲ್ರೆಡಿ ನೀವು ಪ್ರೀವಿಯಸ್ ನೀವು ಒಂದು ವಿಡಿಯೋ ನೋಡಿರ್ಬೋದು ನೀವು. ಅದು ಮದರ್ಸ್ ಡೇ ದಿನ ಎಲ್ಲರೂ ನಮ್ಮ ತಂಗಿ ಹೋಗಿ ಕೊಟ್ಲು. ಅವ್ರಿಗೆಲ್ಲ ನನ್ನ ಕಸಿನ್ ಎಲ್ಲರೂ ಕೊಟ್ಟರು. ಬಟ್ ನಾನು ಹೋಗಿದ ತಕ್ಷಣ ನಾನು ಮಾಡೋ ಒಂದು ಚಾಷ್ಟೆಗೆ ಅವಳು ಕಣ್ಣೆಲ್ಲ ನೀರು ಬಂದ್ಬಿಡ್ತು. ಅವಳಿಗೆ ಎಮೋಷನಲ್ ಆಗ್ಬಿಟ್ಲು. ಈ ನನ್ನ ಮಗ ಚಾಷ್ಟೆ ಮಾಡ್ತಾನೆ, ಚೆನ್ನಾಗಿರ್ತಾನೆ. ಬಟ್ ಈ ನನ್ನ ಮಗ ಒಟ್ಟು ನನ್ನ ಮಗ ಎಲ್ಲದೂ ಗೊತ್ತು ಅವಳಿಗೆ. ಅದೇ ತಾಯಿ ಅಂದ್ಮೇಲೆ ಅವಳೇ ತಿಳ್ಕೊ. ಅವಳೇ ಅಲ್ವಾ? ಹೋಗು. ನಾವು ಮೇಘ್ನ ಜೊತೆ ಏನೇನು ಡೈಲಿ ಇದ್ರೆ ಡೈಲಿ ಕಾಮಿಡಿನೇ ಇರುತ್ತೆ. ನಿಮಗೂ ಖುಷಿ ಆಗುತ್ತೆ. ಬಟ್ ಏನ್ ಮಾಡೋದು, ಬೇರೆ ಜಾಬ್ಸ್ ಎಲ್ಲ ಇರೋ ಟೈಮ್ನಲ್ಲಿ ಅಣ್ಣಂಗೂ ಇರ್ಬೋದು, ನಮಗೂ ಇರ್ಬೋದು, ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಕಷ್ಟ. ಬಟ್ ಇದಕ್ಕೆ ನೀವು ಸಪೋರ್ಟ್ ಮಾಡ್ಕೊಂಡು ಒಂದಿನ ನಮ್ಮನ್ನೆಲ್ಲಾದ್ರೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಒಂದು ಸ್ಟೇಜಲ್ಲಿ ಇಟ್ಬಿಟ್ರೆ ನಾವು ಇದನ್ನೇ ಫಾಲೋಅಪ್ ಮಾಡ್ಕೊಂಡು ಡೈಲಿ ಲಾಗ್ಸ್ ಹಾಕೊಂಡು ನಿಮ್ಮನ್ನ ಎಂಟರ್ಟೈನ್ ಮಾಡ್ಕೊಂತ. ನಾಟ್ ಅ ಬ್ಯಾಡ್ ಐಡಿಯಾ. ಸಾಕಲ್ವಾ? ಇನ್ನೇನು ಅವ್ರು ಕೊಟ್ಟಿರೋ ಪ್ರೀತಿ ಸಾಕಾಗುತ್ತೆ ನಾವು ವಿಡಿಯೋ ಮಾಡ್ಲಿಕ್ಕೆ. ಆಮೇಲೆ ಯೂಟ್ಯೂಬ್ ಕೊಡೋ ದುಡ್ಡು ಸಾಕಾಗುತ್ತೆ. ಏನೋ ಒಂದು ಸಣ್ಣ ಪುಟ್ಟ ನಿಮಗೆ ನಮ್ಮ ಹೊಟ್ಟೆ ಪಾಡು ನಡೆಯುತ್ತೆ. ರೈಟ್. ನೋಡಿ ಎಷ್ಟು ಓಪನ್ ಆಗಿ ಕೇಳ್ತಿದ್ದೀವಿ ನಾವು. ಅದಕ್ಕೇನಿಲ್ಲಪ್ಪ, ನಾವು ನಮ್ದೇನಿದೆ. ಅವ್ರೇನು ಕೊಡ್ತಾರೆ ಅದನ್ನ ಕರ್ನಾಟಕದ ಜನ ಮೆಚ್ಬೇಕಂತ ಹೇಳಿದ್ರೆ ಕಷ್ಟ. ಒನ್ಸ್ ಮೆಚ್ಕೊಂಡಿದಾರ ಅಂತ ಹೇಳಿದ್ರೆ ಮುಗ್ದೋಯ್ತು. ಅವರೆಲ್ಲ ತಗೊಂಡೋಗಿ ಇಟ್ಟಿರ್ತಾರೆ. ಅದು ಬಹಳಷ್ಟು ಜನ ಇಂಡಸ್ಟ್ರಿ ಗೊತ್ತು, ಬಹಳಷ್ಟು ಜನಕ್ಕೂ ತುಂಬಾ ಅಪ್ಲೈ ಆಗುತ್ತೆ ಅದು. ಹೋಗು
ಆಕ್ಚುಲಿ ನನಗೆ ಹಾರ್ಸ್ ರೈಡಿಂಗ್ ಮಾಡ್ಬೇಕಂತ ಭಾಳ ಹೌದಿದೆ ಅಂತ ಮಾಡ್ಬೋದು ಒಂದಿನ ತಗೊಂಡು ಹಾರ್ಸ್ ರೈಡಿಂಗ್ ಕೂಡ ಮಾಡೋಣ. ಸಿಂಗಲ್ ಆಗಿ ಮಾಡ್ಬೇಕಂತ ನಾನ್ ಜೋಸೆ ಬಂದು ಇವಳು ನೋಡಿ ಹೂವು ಅಂತ ಕಾರ್ನಾಗ ಇಟ್ಕೊಂಡು ಕುದುರೆ ಓಡಿಸೋ ಫೀಲ್ ಅಪ್ಪ. ಎಷ್ಟು ರಿಟರ್ನ್ ಮಾಡೋಣ ಎಲ್ಲ ಸ್ಲೋ ಮಾಡಿ ಸ್ಲೋ ಗೇರ್ ಚೇಂಜ್ ಮಾಡಿ ಒಬ್ಬರು ಬ್ರೇಕ್ ಬಿಡಮ್ಮ. ಹಿಂಗೆ ನಿಂದಿರ್ಸ್ಬಾರ್ದು ರೋಡಾಗ ಯಾವತ್ತು ನಿಂದಿರ್ಸ್ಬಾರ್ದು. ಅಲ್ಲಿ ತಗೊಂಡು ನಿಂದಿರ್ಸೋಕ್ಕಾಗಲ್ಲ ನಿನಗೆ. ಕಟ್ ಮಾಡಿ ಸ್ಟೇರಿಂಗ್ ಎಲ್ಲಿಗೂ ಹತ್ತದು ಬಿಟ್ಟರೆ ಹೊಲ್ದಾಗ ತಗೊಂಡು ಹಂಗಾದ್ರೆ ಎಲ್ಲ. ಸೊ ಯೂ ಟರ್ನ್ ತಗೊಂಡು ಮತ್ತೆ ಹೋಗ್ತಿದ್ವಿ ಬಂದಿದ್ದಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೀವು. 10 ವರ್ಷ ಅನ್ನೋದು ಹೌದು. ರಜನಿಕಾಂತ್ ಸರ್ ಅವ್ರದ್ದು ಒಂದು ತುಂಬಾ ಇಷ್ಟ. ಸಹೋದರರ ಸವಾಲ್ ವಿಷ್ಣುವರ್ಧನ್ ಮತ್ತೆ ಹೌದು ನಲ್ಲನೆ ಸವಿ ಮಾತೊಂದ ನುಡಿವೆಯ ನಾನೇನನ್ನು ನುಡಿಯಲಿ ನಲ್ಲೆ ತಿಳಿಸೆಯ ನಾನಿನ್ನ ಬಿಡೆನು ಎಂದಿಗೂ ನೀ ನನ್ನ ಜೀವ ಎಂದಿಗೂ. ಈ ಸಾಂಗ್ ಇಷ್ಟ ಆಗಿದ್ರೆ ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಸಹೋದರರ ಸವಾಲ್ ಅಂತ ಹೇಳ್ಬಿಟ್ಟು ಮೂವಿ ಹೆಸರು. ಮೂವಿ ಕೂಡ ತುಂಬಾ ಚೆನ್ನಾಗಿದೆ. ಕಷ್ಟವಾದ ಧ್ವನಿಗಳಿಂದ ಒಂದೆರಡು ಲೈನ್ ಹಾಡುತ್ತೇವೆ ಕೇಳ್ಬಿಟ್ಟು ನಿಮ್ಗಳನ್ನು ನೆನ್ಪು ಮಾಡಿಕೊಳ್ಳಿ. ನಗುವ ನಯನ ಮಧುರ ಮೌನ ನುಡಿವ ಮಾತೆ ಮುಂದೆ ಬರಲ್ಲ ನಮ್ಗೆ ಆಡಕ್ಕಾಗಲ್ಲ. ಆಕ್ಚುಲಿ ಸಹೋದರರ ಸವಾಲ್ ಇದೆ ಅಲ್ವಾ, ಅಣ್ಣ ತಮ್ಮಂದಿರ ಕ್ಯಾರೆಕ್ಟರ್ ಅದು ಆಕ್ಚುಲಿ ಇರೋದು. ಹಿಂಗೆ ನಾನು ನಮ್ಮ ಅಣ್ಣನೂ ಒಂಥರ ಅಂತಿದ್ವಿ, ಬಟ್ ಇವಾಗ ಹಂಗಿಲ್ಲ. ಅವ್ನು ಮಾತಾಡೋದು ಕಡಿಮೆ. ಅವ್ನು ತುಂಬ ಇನ್ನೋಸೆಂಟ್ ಫೆಲ್. ಅವ್ನು ನಂತರ ರಗಡಾಗಿಲ್ಲ. ಅವನು ಅಣ್ಣ ಸ್ವಲ್ಪ ಸಾಫ್ಟ್. ಅವ್ನು ಸಾಫ್ಟ್ ನೇಚರ್. ಅವನು ನಾವೆಲ್ಲ ಬಳ್ಳಾರೆಲ್ಲ ಬೆಳೆದ್ಬಿಟ್ರು, ರಗಡಾಗಿ ಬೆಳೆದ್ಬಿಟ್ಟಿದ್ವಿ ನಾವು. ವೈಲ್ಡ್ ಕ್ಯಾರೆಕ್ಟರ್ ನಮ್ದೆಲ್ಲ ಒಂದು. ಮತ್ತು ಹಂಗೇನಿಲ್ಲ, ನಾವು ಕೂಡ ಒಂಥರ ಇನ್ನೋಸೆಂಟ್. ನೋಡಿ ಕ್ಯೂಟ್ ಲಿಟಲ್ ಫೇಸ್ ಇವನು. ಬಟ್ಟೆ ಬಾಸ್ಗ ಅಲ್ಲ ಸಾರಿ, ಅವ್ನು ಚೆನ್ನಾಗಿ ಓದ್ಕೊಂಡಿದ್ದಾನೆ, ಚೆನ್ನಾಗಿ ಕಷ್ಟ ಬಿದ್ದಿದ್ದಾನೆ, ಒಳ್ಳೆ ಒಂದು ಸ್ಟೇಜಲ್ಲಿದ್ದಾನೆ. ದೇವ್ರು ಕಾಪಾಡಲಿ, ಕಾಪಾಡ್ತೀನಿ. ಹೋಗೋ ಗುದ್ದ ನಿಂದರ್ಸ್ ತೊಂದ್ರೆ ಇಲ್ಲ, ಇರ್ಲಿ ತೊಂದ್ರೆ ಇಲ್ಲ, ಇರ್ಲಿ ಸ್ಕೂಲ್ ಮಕ್ಳು ಇರ್ಲಿ. ಅಣ್ಣ ತಪ್ಪು ಮಾಡಿರೋ, ಹೋಗಿ ಇಂಡಿಕೇಟರ್ ಹಾಕಿಲ್ಲ ಅಮ್ಮ. ಹಾಕಿಲ್ಲ ಅವ್ನು ಇಂಡಿಕೇಟರ್. ಆಮೇಲೆ ಬಂದ. ಇವಾಗ ಸ್ವಲ್ಪ ಬಿಸಿ ವಾತಾವರಣ ಆಗಿದೆ, ಸ್ವಲ್ಪ ಬಿಸಿ. ಬಟ್ ಆದ್ರೂ ಕೂಡ ಹೇಳ್ಬಾರ್ದಲ್ಲಿ ಸ್ಕೂಲ್ ಹುಡ್ರು. ಅವ್ನು ನಿಧಾನ ಬರ್ಬೇಕು. ಅವ್ನು ಇಷ್ಟಪಟ್ಟಂಗೆ ಅವ್ನು ಟರ್ನ್ ಮಾಡಿದ್ರೆ ಸಿಟ್ಟು ಬರಲ್ವಾ. ಓಕೆ ನೀವೇ ಇರಲಿ. ಸೊ ಹಿಂಗಿರುತ್ತೆ ನಂದು ಒಳ್ಳೆ. ಇವಾಗ ಹೇಳ್ದಿಲ್ಲ 5 ನಿಮಿಷಕ್ಕೆ ಹಿಂಗಿರುತ್ತೆ ನಮ್ದು ವ್ಯವಹಾರ. ಓಕೆ ಇರಲಿ, ಬೇಡ ಅಷ್ಟು ಒಳ್ಳೇದಲ್ಲ ಗಲಾಟೆ ಮಾಡ್ಕೊಡೋದು. ಅಂದ್ರೆ ಏನಂದ್ರೆ ತಪ್ಪ ಹುಡ್ದಿದ್ದೆ ಅವರು. ಆ ತಪ್ಪು ಇಟ್ಕೊಂಡು ನೋಡ್ಕೊಂಡು ಹೋಗ. ನೋಡ ಅವನೇನೋ ಆಸ್ತಿ ಕಳ್ಕೊಂಡು ಇಲ್ಲೇ ಮೂಡ್ ಆಫ್ ಎಲ್ಲ ಆಫ್ ಆಗ್ಬಿಟ್ಟಿದೆ. ಓಕೆ ನೀವೇ ಎಲ್ಲ ಓಕೆ ಇರಲಿ. ಡೇ 1 ಬಿ ಕೂಲ್ ನೋಡಿ ಎಷ್ಟು ಹಾಟ್ ಔಟು. ಇರಲಿ, ನನಗಿಲ್ಲ ಸ್ವಲ್ಪ ಸಿಟ್ಟು ಬಂತು. ಅವ್ನು ತಪ್ಪಿಟ್ಕೊಂಡು ನಮ್ಗೆ ಅದೇ ನನ್ಗೆ ಅದು ಕಾಣಿಸ್ಬೇಕು ನನಗೆ. ಯಾಕಂತ ಹೇಳಿದ್ರೆ ನಮ್ಮ ತಪ್ಪಿತ್ತು ಅಂದ್ರೆ ನಾವೇ ಬಾಗ್ಬಿಡ್ತೀವಿ, ಸಾರಿ ಹೇಳ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಅದು ಬಿಟ್ಬಿಟ್ಟು ಅವ್ನು ಕೈ ತೋರಿಸ್ಬಿಟ್ಟು ಹಿಂಗೆ ಅಂತ ಹೇಳಿದ್ರೆ ಎಲ್ಲಿ ಯಾರಿಗೇನು ಆನ್ಸರ್ ಮಾಡ್ಬೇಕು ಅದು ಮಾಡಲೇಬೇಕು ನಾವು. ಬಟ್ ಆದರೂ ಕೂಡ ರಿಕ್ವೆಸ್ಟ್ ಮಾಡ್ಕೊತೀನಿ, ತುಂಬ ಜನ ಆಟೋರಿಗಾಗಲಿ ಇನ್ನೊಂದಾಗಲಿ ಮಕ್ಕಳಿದ್ದ ಸ್ವಲ್ಪ ಸ್ಲೋ ಆಗಿ ಓಡಿಸಿ. ಓಕೆ ಫೈನ್, ಕಮಿಂಗ್ ಬ್ಯಾಕ್ ಟು ವೇರ್ ವಿ ಲೆಫ್ಟ್. ಬಿಟ್ಬಿಡೋಣ. ಅಣ್ಣ ಸಹೋದರ ಅವನು ನಾನು ಸ್ವಲ್ಪ ಹಂಗೆ ಸಿಮಿಲರ್ ಹಂಗೆ ಇರ್ತೀವಿ. ಅವ್ನು ಸ್ವಲ್ಪ ವಿನಯನ್ ಮೇಲೆ ನಿನ್ನ ಒಪಿನಿಯನ್ ಏನು ನಿನಗೆ? ಸೊ ಅಣ್ಣ, ಇದು ಟಫ್ ಕ್ವೆಶ್ಚನ್. ಆಕ್ಚುಲಿ ಯಾರಿಗೆ ಗೊತ್ತಿಲ್ವೋ, ಅಮ್ಮ ಅಪ್ಪನ್ಕಿಂತ ನನಗೆ ಅಣ್ಣ ಅವ್ರಂದ್ರೆ ತುಂಬಾ ಇಷ್ಟ. ಸೊ ಅಮ್ಮ ಅಪ್ಪ ಏನಂದ್ರೂ ನಾನು ಮೀರಿ ಹೋಗ್ಬಿಡ್ತೀನಿ. ಅಣ್ಣ ಅವ್ರು ಏನಾನ ಇದು ಬ್ಯಾಡ್ ಅಂತಂದ್ರೆ ಲೈಕ್ ಅದೇ ಎಂಡ್ ನನಗೆ. ಸೊ ಟ್ರೈ ಮಾಡೋಕ್ಕೂ ಹೋಗೋದಿಲ್ಲ. ಬಟ್ ಆ್ಯಂಡ್ ಆಲ್ಸೋ ಲೈಕ್ ನಂಗೆ ಗೊತ್ತು, ನಾನು ಏನಾದ್ರು ಕೇಳೋದು ಸರಿ ಇದ್ರೆ ಅವ್ರು ಇಲ್ಲ ಅನ್ನೋದಿಲ್ಲ ಅಂತಂದು. ಪೇರೆಂಟ್ಸ್ ಸ್ವಲ್ಪ ಎಮೋಷ್ನಲ್ ಆಗಿ ಬೇಡ ಅಂದ್ಬಿಡ್ತಾರೆ. ಬಟ್ ಅಣ್ಣ ಅವರೆಲ್ಲ ಯೋಚನೆ ಮಾಡ್ತಾರೆ, ಸೋತ್ರು ಪರವಾಗಿಲ್ಲ, ಒಳ್ಳೆ ವಿಷಯ ಇದ್ರೆ ನೀನು ಕಲಿತಿ ಅನ್ನೋ ಕಾನ್ಸೆಪ್ಟ್ನಲ್ಲಿ ಇದ್ದಾರಲ್ವಾ. ಸೊ ಅದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ದೊಡ್ಡಣ್ಣ ಬಂದು ಇಟ್ಸ್ ಮೋರ್ ಲೈಕ್ ಫಾದರ್ ಫಿಗರ್. ಲೈಕ್ ಇಬ್ರು ಹೌದು, ಬಟ್ ಅಣ್ಣನ ಹತ್ರ, ವಿಕ್ರಮ್ ಅಣ್ಣನ ಹತ್ರ ಮಸ್ತಿ ಜಾಸ್ತಿ, ಕಾಮಿಡಿ ಬಯಸ್ಕೊಳೋದು ಇವನ ಹತ್ರನೇ ಹೆಚ್ಚು. ದೊಡ್ಡಣ್ಣ ನನಗೆ ಸ್ವಲ್ಪ ಅಪ್ಪನ ಥರ. ಸೊ ಅಷ್ಟೇ ರೆಸ್ಪೆಕ್ಟು, ಅಷ್ಟೇ ಭಯ, ಅಲ್ಲಿಸ್ತಾನೆ ಕೂಡ. ಬಟ್ ನೀವೇ ನಮ್ಮಣ್ಣ ಬಗ್ಗೆ ಒಂದು ಡೈಲಾಗಲ್ಲಿ ಮುಗಿಸ್ಬೋಣ. ಇವತ್ತು ಅಣ್ಣನ ಬಗ್ಗೆ ತಗೊಳ ನನ್ನ ಕಡೆಯಿಂದ ಡೈಲಾಗ್ ತಗೋ ನಿನ್ಗೆ ಒಂದು ಇರಲಿ. ಹೆಂಗೆ ರಾಮನ ಹತ್ರ ಲಕ್ಷ್ಮಣ ಇದ್ನ
ಹಂಗೆ ನಮ್ಮ ಅಣ್ಣ ನನ್ನ ಜೊತೆ ಇದ್ದಾನೆ. ನಾವು ಹಂಗಿಲ್ಲ ಬಿಡು, ಬಟ್ ಆದ್ರೂ ಕೂಡ ನಾನು ಬಂದಾಗ ಮಾತ್ರ ನಾನು ನಿಂತ್ಕೊಂಡ್ಬಿಡ್ತೇನೆ. ಅವ್ನು ಹೆಂಗೆ ಲಿಟ್ರಲಿ ಹೇಳ್ಬೇಕಂತ ಹೇಳಿದ್ರೆ ಕಷ್ಟಪಟ್ಟೆ ಓದಿರೋದು ಅವನು. ನನಗೆ ಇವಲ್ಲ ಅವ್ನು ಪಾಪ ಅವನು ಅದು ನಮ್ದೊಂದು ಊರಲ್ಲಿ ತೆಂಗಿಂದು ಇದು ಕೋಣೆ ಇದೆ. ಅಂದರೆ ಈ ಮಳೆಗಾಲದಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟು ತೆಂಗಿಂದು ಒಣದೋಗಿರೋ ತೆಂಗಿಂದೆಲ್ಲ ತೊಗೊಂಡೋಗ್ಬಿಟ್ಟು ಒಂದು ಕೋಣೆಯಲ್ಲಿ ಹಾಕಿ ಇಟ್ಟಿರ್ತೀವಿ. ಅದ್ರಲ್ಲಿ ಹಾವು ಬರುತ್ತೋ ಚೋಳು ಬರುತ್ತೋ ಗೊತ್ತಿಲ್ಲ. ಅವನು ಏನು ಓದ್ತಿದ್ದಾಗರು ಅವನು ಓದ್ಕೊಂಡು ಆ ಸ್ಟೇಜಿಗೆ ಬಂದು ನಿಂತ್ಕೊಂಡಿದ್ದಾನೆ ಅವನು. ಇವಾಗ ಬೇರೆ ಲೆವೆಲ್ ಅವನು. ಹಂಗೆ ಇರಲಿ, ಆ ದೇವ್ರು ಹಂಗೆ ಕೊಡಲಿ. ಎ ಡೇ ವಿತ್ ಎಂಡಿಂಗ್ ಎ 2 ಲೈನ್ಸ್ ಡೈಲಾಗ್ ತಗೊಳ್ಳಿ ತಗೊಂತಾನೆ ಇರ್ರಿ ಅಂತ ಹೇಳುತ್ತಾ ಲಾಸ್ಟ್ ಎಂಡ್ ಡೈಲಾಗ್ ಇದು. ಈ ಮೋಸದ ಜಗತ್ತಿನಲ್ಲಿ ರಾಮನ್ ತರ ಕಾಣ್ಬೇಕು, ರಾವಣನ್ ತರ ಬದುಕಬೇಕು. ಹಿಂದೆ ಒಂದು ಬೀಜ ಮಾಡಿದ್ಬಿಟ್ಟು ಇಷ್ಟ ಆಗುತ್ತೆ ಅಂತ ಹೇಳ್ಕೊಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮಿಸ್ ಮಾಡೋಣ. ಮತ್ತೆ ನಾಳೆ ಸಿಗ್ತೀವಿ. ಓಕೆ ಬಾಯ್ ಬಾಯ್ ಬಾಯ್. ಚಟ್ಟ ಪುಟ್ಟಿಂದಿ ಹುಡ್ದವ್ರು ಕಳೆದೈತೆ. ಮತ್ತೆ ಆಮೇಲೆ ಸದ್ಯ ಬಂದ ಸರ್ಜಾ ಅಂತ ವಿಕ್ರಮ್ ಬಂದ ವಿಕ್ರಮ್ ಅಂತ ಹೇಳ್ಬಿಡ್ತಾರ. ರೋಲ್ ಮಾಡಿ ಬಿಸಾಕ್ಬಿಡ್ತಾರೆ. Do I gotta have it?